ಇನ್ನು JDS ಮನೆಯಲ್ಲೂ ಕೂಡ ಬಣಬಡದಾಟ ತುಂಬ ಜೋರಾಗ್ತಾ ಇದೆ. ಅತ್ತ GT ದೇವೇಗೌಡರು ಈಗಾಗಲೇ ರೆಬೆಲ್ ಆಗಿರುವಂಥ ಸುದ್ದಿ ಜೋರಿಗೆ ಹರಿದಾಡ್ತಾ ಇದೆ. ಅದರ ಜೊತೆಗೆ ಮತ್ತೆ ದಳಪತಿಗಳನ್ನ ಆಪರೇಷನ್ಗೆ ಸಿಕ್ಕಿಸ್ತಾರಾ ಕಾಂಗ್ರೆಸ್ನ ನಾಯಕರು? ಹಾಗಾದರೆ ದಳಪತಿಗಳ ಮನೆಗಳಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ. ಕುಮಾರಸ್ವಾಮಿ ಲೀಡರ್ಶಿಪ್ಪು, ದೇವೇಗೌಡರ ಲೀಡರ್ಶಿಪ್ ಮೇಲೆ ಈ ಚುನಾವಣೆ ಸೋತಿದ್ದಾರೆ. ಬಿಡ್ರಪ್ಪ ಈಗಲೇ ಒಂದು ತೀರ್ಮಾನ ಮಾಡಿ ಅಂತ ನಾನು ಆ ಶಾಸಕರು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಏನ್ ಮುಗಿಸ್ಬಿಟ್ಟಾರಂತೆ JDS? ಅದು ಯಾರು ಒಬ್ಬರು ಕರ್ಕೋಪ್ಪ ನೋಡೋಣ. ಯಾರು ಅವ್ರನ್ನ ಕೊಂಡ್ಕೊಳಕ್ ಹೋಗಿಲ್ವಲ್ಲ, ಹಂಗೆ ಇವ್ರು ನಾವೇನು ಯಾರು ಹೋಗಿ ಕೇಳಿಲ್ವಲ್ಲ ಅವ್ರನ್ನ. ಬಿಜೆಪಿ ಜೊತೆ JDS ಮೈತ್ರಿ ಜೋಡೆತ್ತುಗಳಂತೆ ಆರ್ಭಟ. ಲೋಕಸಭೆ ಚುನಾವಣೆಗೆ ದೋಸ್ತಿ ಅಂತ ಹೋರಾಡಿದ್ರು. ಅದರಂತೆಯೇ ಲೋಕಸಭೆ ಚುನಾವಣೆಯಲ್ಲೂ ಭರ್ಜರಿ ಗೆಲುವನ್ನೇ ಸಾಧಿಸಿದ್ರು. ಇದೀಗ ಮೈತ್ರಿಯೇ JDSಗೆ ಕುತ್ತು ತಂತ ಅನ್ನೋ ಅನುಮಾನ JDS ನಾಯಕರಲ್ಲೇ ಶುರುವಾಗಿದೆ. ಇದೇ ವಿಚಾರವಾಗಿಯೇ JDS ನಾಯಕರಲ್ಲೇ ಭಿನ್ನರಾಗ ಭುಗಿಲೆದ್ದಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿನ ಬಳಿಕ ದಳ ಮನೆಯಲ್ಲಿ ತಳಮಳ ಶುರುವಾಗಿದೆ. ಒಂದ್ ಕಡೆ HDK ವಿರುದ್ಧ ಕೆಲವರು ಅಸಮಾಧಾನ ಹೊರಹಾಕ್ತಿದ್ರೆ JDS ಭಿನ್ನರಾಗವೇ ಆಪರೇಷನ್ ಹಸ್ತಕ್ಕೆ ಅನುಕೂಲ ಆಯ್ತಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸೈನಿಕ ಆಪರೇಷನ್ಗಿಳಿದಿರೋ ಸ್ಫೋಟಕ ಸುದ್ದಿಯೊಂದು ಸ್ಫೋಟಗೊಂಡಿದೆ. JDS ಶಾಸಕರನ್ನ ಸೆಳೆಯಲು CP ಯೋಗೇಶ್ವರ್ ಕಸರತ್ತು. ಆಪ್ತರ ಮೂಲಕ ಉತ್ತರ ಕರ್ನಾಟಕ ಭಾಗದ ಶಾಸಕರಿಗೆ CPY ಗಾಳ. ಹೌದು, ಆಪರೇಷನ್ ಹಸ್ತಕ್ಕೆ ಸಾಕ್ಷಿ ಎಂಬಂತೆಯೇ ನಿನ್ನೆಯಷ್ಟೇ TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಯೋಗೇಶ್ವರ್ ಸುಳಿವೊಂದು ಕೊಟ್ಟಿದ್ರು. ನನಗೆ ಟಾಸ್ಕ್ ಕೊಟ್ಟಿಲ್ಲ, ಕೊಟ್ರೆ ನಾನು ಆಪರೇಷನ್ ಮಾಡೋಕೆ ಸಿದ್ಧನಾಗಿದ್ದೇನೆ ಅಂದಿದ್ರು. GT ದೇವೇಗೌಡರ ಹೆಸರನ್ನೇ ಪ್ರಸ್ತಾಪಿಸಿ JDS ನಲ್ಲಿ ಬಹಳ ಜನ ಬೇಸರ ಹೊರಹಾಕ್ತಿದ್ದಾರೆ ಅಂತಾನೂ ಹೇಳಿದ್ರು. ಅದೇನು ಅನ್ನೋದನ್ನ ಒಮ್ಮೆ ಕೇಳಿಸ್ಕೊಂಡ್ಬಿಡಿ. ಜನ ಹಳೆ ಮೈಸೂರು ಭಾಗದಲ್ಲಿ ಒಂದು ತಿರಸ್ಕಾರ ಮಾಡಿದ್ದಾರೆ. ಮುಂದೊಂದು ಚುನಾವಣೆಯಲ್ಲಿ ನಿಮ್ಮನ್ನು ಯಾರು ಸ್ವೀಕಾರ ಮಾಡ್ತಾರೆ? ಬಿಡ್ರಪ್ಪ ಈಗಲೇ ಒಂದು ತೀರ್ಮಾನ ಮಾಡಿ ಅಂತ ನಾನು ಆ ಶಾಸಕರು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಬಿಡೋದು ಅವ್ರ ವಿಚಾರ. ಬಟ್ ನನಗೇನಾರು ಆ ಥರ ಅವಕಾಶ ಸಿಕ್ಕಿದ್ರೆ ಕರ್ಕೊಂಬರ್ಲಕ್ಕಂಥ ವಿಚಾರದಲ್ಲಿ ನಾನು ಸಿದ್ಧವಾಗಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಏನು ಮುಗಿಸ್ಬಿಟ್ಟಾರಂತೆ JDS? ಅದು ಯಾರು ಒಬ್ಬರು ಕರ್ಕೋಪ್ಪ ನೋಡೋಣ. ನಮ್ಮ JDS ಪಕ್ಷದ ಶಾಸಕರನ್ನ, ಮಾಜಿ ಶಾಸಕರನ್ನ, ಮುಖಂಡರನ್ನ ಯಾರು ಒಬ್ಬರನ್ನ ಅಳ್ಳಾಡಿಸಿ ನೋಡೋಣ. ಅದು ಯಾವುದೋ ಎಡಬಿಟ್ಟು ದುಡ್ಡು ಸಿಕ್ತು ಅಂತೇಳಿ ಕೆಲವು ಟೈಮ್ MLAಗಳನ್ನ ಏನು ಮಧ್ಯವರ್ತಿಯಾಗಿ ವ್ಯಾಪಾರ ಮಾಡಿಸ್ಕೊಂಡ್ರೆ ಬಿಟ್ರೆ ನೀವು. ಅಸಮಾಧಾನಗೊಂಡಿರೋ JDS ಶಾಸಕರನ್ನೇ ಸೆಳೆಯೋಕೆ ಯೋಗೇಶ್ವರ್ ಮಾಡ್ತಿರೋ ಕಸರತ್ತಿನ ಬಗ್ಗೆ ಇನ್ಸೈಡ್ ಮಾಹಿತಿಯನ್ನ ರಿವೀಲ್ ಮಾಡ್ತೀವಿ ನೋಡಿ. JDS ಶಾಸಕರನ್ನ ಸೆಳೆಯೋಕೆ ಯೋಗೇಶ್ವರ್ ಭಾರಿ ಕಸರತ್ತು ನಡೆಸ್ತಿದ್ದಾರಂತೆ. ಯೋಗೇಶ್ವರ್ ಮತ್ತು ಆಪ್ತ ಬಣ ಆಪರೇಷನ್ ಹಸ್ತಕ್ಕೆ ಮುಂದಾಗಿದೆ ಅಂತೆ. ಆಪ್ತರ ಮೂಲಕ ಉತ್ತರ ಕರ್ನಾಟಕ ಶಾಸಕರ ಸಂಪರ್ಕಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಕಾಂಗ್ರೆಸ್ಗೆ ಬರುವಂತೆ ಬಿಗ್ ಆಫರ್ ಕೂಡ ಕೊಡ್ತಿದ್ದಾರಂತೆ. ಸೂಕ್ತ ಸ್ಥಾನಮಾನ, ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೊಡೋ ಭರವಸೆಯೂ ನೀಡಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದು ದಳಪತಿಗಳಿಗೆ ಸವಾಲಾಗಿದೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಇದೀಗ JDS ವರಿಷ್ಠರು ಮುಂದಾಗಿದ್ದಾರೆ. ಇನ್ನು ಶಾಸಕರ ಜೊತೆ ದೂರವಾಣಿ ಮೂಲಕ ಸುರೇಶ್ ಬಾಬು ಮಾತುಕತೆ ನಡೆಸಿದ್ದಾರೆ. CP ಯೋಗೇಶ್ವರ್ ಸಂಪರ್ಕ ಮಾಡಿದ್ರೆ ತಿಳಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಆಪರೇಷನ್ ಹಸ್ತದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ನಾವೇನು JDS ಶಾಸಕರನ್ನ ಕೊಂಡುಕೊಳ್ಳಲು ಹೋಗಿಲ್ಲ ಅಂದ್ರು. ಯಾರು ಅವ್ರನ್ನ ಕೊಂಡ್ಕೊಳಕ್ ಹೋಗಿಲ್ವಲ್ಲ. ಈಗ ಕೊಂಡ್ಕೊಳ್ಳಕ್ಕೆ ಹೋಗಿದ್ರೆ ಈಗ ನಾವು ಅಂಗಡಿಗೆ ಹೋಗ್ತೀವಿ, ಇದು ಏನೋ ಒಂದು ವಸ್ತು ಎಷ್ಟು ಇದು ಅಂತೀವಿ, ಬೆಲೆ ಕೇಳ್ತೀವಿ. ಅವರು ಇಲ್ಲ ಇದು ಮಾರಾಟಕ್ಕಿಲ್ಲ ಅಂತಾರೆ. ಹಂಗೆ ಇವ್ರು ನಾವೇನು ಯಾರು ಹೋಗಿ ಕೇಳಿಲ್ವಲ್ಲ ಅವ್ರನ್ನ. ಏನೋ ಒಂದು ಪಾಸಿಂಗ್ ರೆಫರೆನ್ಸ್ ಅಲ್ಲೇ ಹೇಳಿದ್ದಾರೆ. ಅದನ್ನೇ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅಗತ್ಯ ಇಲ್ಲ. ಇನ್ನು JDS ಮನೆಯಲ್ಲಿ ಆಂತರಿಕ ಸಂಘರ್ಷ ತಾರಕಕ್ಕೇರಿದೆ. ಅದರಲ್ಲೂ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿನ ಬಳಿಕ JDS ಪಕ್ಷದಲ್ಲಿ ಆಂತರಿಕ ಕಲಹ ಮುಂದುವರೆದಿದೆ. ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಕಳೆದ 3-4 ತಿಂಗಳಿಂದ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದ GT ದೇವೇಗೌಡ ಮತ್ತೆ ದಳಪತಿಗಳ ವಿರುದ್ಧ ಗುಡುಕ್ತಿದ್ದಾರೆ. ಅಪ್ಪ ಮಗ ಜೈಲಲ್ಲಿರ್ಬೇಕಿತ್ತು, ರೇವಣ್ಣ ಹೇಳಿಕೆಗೆ GTD ಕೆಂಡ. ನಿನ್ನೆಯಷ್ಟೇ GTD ವಿರುದ್ಧ ಹರಿಹಾಯ್ದಿದ್ದ ಶಾಸಕ HD ರೇವಣ್ಣ, ಕುಮಾರಣ್ಣ ಪೊಲೀಸರಿಗೆ ಗುಡ್ಡೂರು ಹಾಕ್ತಿದ್ರೆ ಅಪ್ಪ ಮಕ್ಕಳು ನನ್ನಂಗೆ 20 ದಿನ ಜೈಲಲ್ಲಿರ್ಬೇಕಿತ್ತು ಅಂದಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ GT ದೇವೇಗೌಡ, ನಾನು ನನ್ನ ಮಗ ಬಂಧಿಸುವಂತಹ ಅಪರಾಧ ಏನು ಮಾಡಿಲ್ಲ ಅಂತ ಹೇಳಿದ್ರು. ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದ್ರು, ನಮ್ಮ ಅಭಿಮಾನಿ. ನೈಟ್ ಇವತ್ತು GT ದೇವೇಗೌಡರು ಅರೆಸ್ಟ್ ಮಾಡೋಕ್ಕೆ SP DOSP ಪೊಲೀಸ್ ಎಲ್ಲ ರೆಡಿ ಇದೆ ಸರ್, ಅರೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬಂತು. ಕುಮಾರಣ್ಣಗೆ ಕೊಟ್ಟೆ. ಕುಮಾರಣ್ಣ ಒಂದು ಗುಟ್ರಿ ಹಾಕೋದಕ್ಕೆ ಎಲ್ಲ ಪೊಲೀಸ್ನವ್ರು ವಾಪಸ್ ಹೋದ್ರು. ಅವತ್ತೇನಾದ್ರು ಕುಮಾರಣ್ಣ ಗುಟ್ರಿ ಹಾಕ್ತೋ ಇದ್ರೆ ಅಪ್ಪ ಮಕ್ಕಳು 20 ದಿನ ನನಗೆ ಜೈಲಲ್ಲಿ ಇರ್ಬೇಕಾದ್ರು. ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ
ನಾವು ಒಂದೂ ಮಾಡಿಲ್ಲ. ನನ್ನ ಮಗ ನಾನು 20 ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾರನ್ನ ಯೋಚನೆ ಮಾಡಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಸುನಿಲ್, TV9 ಬೆಂಗಳೂರು.